ಹಾಯ್ ಹಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಾನು ಶೇಂಗಾ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಉತ್ತರ ಕರ್ನಾಟಕದಲ್ಲಿರುವಂಥ ಅದು ಮೆತ್ತಗೆ ಆಗಿರುವಂಥ ಶೇಂಗಾ ಚಟ್ನಿ ಅದು ಮಿಕ್ಸಿಯಲ್ಲಿ ಮಾಡಿ ತೋರಿಸ್ಕೊಡ್ತೀನಿ. ಈಗ ಶೇಂಗಾ ಏನೈತಲ್ಲ ದೊಡ್ಡ ಕಡಾಯಿ ಒಳಗೆ ಹುರ್ಕೊಳಕತ್ತೀನಿ. ಸ್ವಲ್ಪ ತಿಕ್ಕಂದು ತೊಗೋಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋಬೇಕು. ಈ ಕಡೆ ಹಾಗೆ ನಾ ಫಸ್ಟಿಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಶೇಂಗಾ ಉಂಡೆ ರೆಡಿ ಮಾಡ್ಕೊಂಡು ಇಟ್ಟಾಯಿತು. ಈಗ ಶೇಂಗಾದ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬರ್ರಿ. ಇದು ಶೇಂಗಾ ಸಿಪ್ಪಿ ಏನದಲ್ಲ ಈ ಥರ ಸುಲ್ಕೊಂತ ಹೋಗಬೇಕು. ಒಂದು ಅರ್ಬಿಯರೇ ತೊಗೋಬೇಕು, ಅಲ್ಲ ಒಂದೇನರೆ ಕವರ್ ಇರ್ತೈತಲ್ಲ ಅರ್ಬಿದು ಅದರೇ ತೊಗೊಂಡು ಹೊಡೆದು ಅದು ಈ ಥರ ಸಿಪ್ಪಿ ಉಚ್ಚಿಬಿಡ್ತಾವೆ ಆರಾಮ್ಸಿರಿ. ಆ ಥರ ನಾನು ತಗೊಂಡು ರೆಡಿ ಮಾಡಿದೆ. ಆಮೇಲೆ ಇದ್ರೊಳಗೆ ಕರಿಬೇವು ಹಾಕ್ಕೊಳಕತ್ತೀನಿ. ಹೆಚ್ಚಿಗೆ ಹಾಕೊಂಡಷ್ಟು ಕರಿಬೇವು ಭಾರಿ ಟೇಸ್ಟ್ ಘಮ ಬರ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ ನೋಡ್ತಿರ್ರಿ, ಈಗ ರೆಡ್ ಚಿಲ್ಲಿ ಪೌಡರ್ ಅಂತ ಹೇಳ್ತಾರಲ್ಲ ಅಚ್ಕಾರದ ಪುಡಿ, ಅದು ಎಷ್ಟು ನಿಮಗೆ ಜಾಸ್ತಿ ಖಾರ ಬೇಕು ಆ ಥರ ಹಾಕೋಬೋದು. ನಾನು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ ಹಾಕೋರಿ, ಸ್ವಲ್ಪ ಘಮ ಆಗ್ತೈತಿ. ಆಮೇಲೆ ಬೆಳ್ಳುಳ್ಳಿ ಹೆಸರು ಒಂದು 8-10 ಅಷ್ಟು ಹಾಕ್ಕೊಂಡು ಈಗ ಇದು ಏನು ಹೆಂಗೆ ಗ್ರೈಂಡ್ ಮಾಡಬೇಕು ಅಂತಂದ್ರೆ ಪಲ್ಸ್ ಮೋಡ್ ಒಳಗೆ ಗ್ರೈಂಡ್ ಮಾಡಬೇಕು. ಈಗ ನೀವು ನೋಡ್ತಾ ಇರ್ರಿ, ಇಲ್ಲಿ ಲೆಫ್ಟ್ ಸೈಡ್ ಏನಿದೆಯಲ್ಲ ಅದು ಪಲ್ಸ್ ಮೋಡ. ಆ ಸೈಡ್ದ್ರಲ್ಲೇ ನಾವು ಗ್ರೈಂಡ್ ಮಾಡ್ಕೋತ ಹೋಗಬೇಕು. ಮೆತ್ತಗಾಗಿರುವಂಥ ಟೇಸ್ಟಿ ಆಗಿರುವಂಥ ಶೇಂಗಾ ಚಟ್ನಿ ಮನೆಯಲ್ಲಿ ಈ ಥರ ಸುಲಭವಾಗಿ ರೆಡಿ ಮಾಡ್ಕೋಬೋದು. ತಿನ್ನೋಕ್ಕೂ ಇದು ಅಷ್ಟೇ ಟೇಸ್ಟ್ ಮತ್ತು ಅಷ್ಟೇ ಸಾಫ್ಟ್ ಕೂಡ ಇರ್ತೈತಿ. 1 ತಿಂಗಳು ಕೂಡ ಇಟ್ಟು ನೀವು ಇದನ್ನು ಯೂಸ್ ಮಾಡ್ಕೊತ ಹೋಗ್ಬೋದು. ಸೊ ರೆಸಿಪಿ ಇಷ್ಟ ಆಗಿತ್ತಂತ ಹೇಳಿ ಅನ್ಕೊತೀನಿ. ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋಗಾಗಿ ನೋಡ್ತಾ ಇರಿ ಲೇಡೀಸ್ ಜಂಕ್ಷನ್ ಚಾನಲ್. ಥ್ಯಾಂಕ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.